ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏಪ್ರಿಲ್ 24, 2022 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ನೋಡೋಣ ಬನ್ನಿ. ನೋಡಿ, ಇದು ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, 3 ದಿನದ ಸ್ಮಾರ್ಟ್ ಸಿಟೀಸ್ ಸ್ಮಾರ್ಟ್ ನಗರೀಕರಣ ಸಮ್ಮೇಳನವನ್ನು ಕೆಳಗಿನ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸೂರತ್ನಲ್ಲಿ ನೋಡಿ 3 ದಿನದ ಒಂದು ಉದ್ದೇಶದಿಂದಾಗಿ ಸ್ಮಾರ್ಟ್ ಸಿಟೀಸ್ ಸ್ಮಾರ್ಟ್ ನಗರೀಕರಣ ಸಮ್ಮೇಳನ ಏರ್ಪಡಿಸಲಾಗಿದೆ. ಕಾರಣ ಏನಂದರೆ ನೋಡಿ, 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಇದನ್ನು ಇನಾಗರೇಟ್ ಮಾಡಿದ್ದವರು, ಅಂದರೆ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಿರ್ತಕ್ಕಂಥವ್ರು ನರೇಂದ್ರ ಮೋದಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದನ್ನು ಜಾರಿಗೆ ತಂದಿರತಕ್ಕಂಥ ಸಚಿವಾಲಯ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನ ದೃಷ್ಟಿಯಿಂದ. ಓಕೆ, ಸೊ ಈ ಒಂದು ಸಚಿವಾಲಯ ಯಾವುದು ಅಂದರೆ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ. ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ, ಕಾರ್ಯಕ್ರಮವನ್ನು. ಸೊ ಪ್ರಸ್ತುತ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಆಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ನೋಡಿ, ಆಲ್ 100 ಸ್ಮಾರ್ಟ್ ಸಿಟಿ ಟು ಹ್ಯಾವ್ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಬೈ ಆಗಸ್ಟ್ 15 ಅಂತ ಹೇಳಿದ್ದಾರೆ. ಸೊ ಅರ್ಬನ್ ಅಫೇರ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, 3 ದಿನಗಳ ಸ್ಮಾರ್ಟ್ ಸಿಟೀಸ್ ಸ್ಮಾರ್ಟ್ ನಗರೀಕರಣ ಸಮ್ಮೇಳನವು ಇಂದು ಸೂರತ್ನಲ್ಲಿ ಪ್ರಾರಂಭವಾಯಿತು. 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ಸ್ಮರಣಾರ್ಥವಾಗಿ ಇದನ್ನು ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಇದನ್ನು ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಎಂಬತಕ್ಕಂಥದ್ದು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಸಚಿವಾಲಯ ಅಂತಕ್ಕಂಥದ್ದು. ಸೊ ಪ್ರಸ್ತುತ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಒಂದು ಸಚಿವರು ಹರ್ದೀಪ್ ಸಿಂಗ್ ಪುರಿ, ಇವರ ಒಂದು ಕ್ಷೇತ್ರ ಉತ್ತರ ಪ್ರದೇಶವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಇತ್ತೀಚೆಗೆ ಒಂದು ನಡೀತಕ್ಕಂಥ ಪ್ರಮುಖ ಸಮ್ಮೇಳನಗಳ ಬಗ್ಗೆ ನೋಡೋದಾದ್ರೆ ನೋಡಿ, ಇನ್ನೇನು ಆರಂಭವಾಗ್ತಾ ಇರತಕ್ಕಂಥ G7 ಸಮ್ಮೇಳನ ಸ್ನೇಹಿತರೆ. G7 2022ರಲ್ಲಿ ಜರ್ಮನಿ ದೇಶ ಆತಿಥ್ಯವನ್ನು ವಹಿಸಲಿದೆ. ಸೊ ಇದು 48ನೇ ಸಮ್ಮೇಳನ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದೇನು ಇನ್ನು ಜೂನ್ ತಿಂಗಳಲ್ಲಿ ಜೂನ್ 26ರಿಂದ 28ರವರೆಗೂ ಸೊ ಇಲ್ಲಿ ಜರ್ಮನಿ ದೇಶದಲ್ಲಿ ನಡೀತಕ್ಕಂಥ ಉದ್ದೇಶವನ್ನು ಹಾಕಿಕೊಂಡಿದೆ. ಸೊ G7 ಇತ್ತೀಚೆಗೆ ಆರಂಭವಾಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನು ಬೀಮ್ಸ್ಟೆಕ್ ಆಲ್ರೆಡಿ ಶ್ರೀಲಂಕಾದಲ್ಲಿ ನಡೀತಿದೆ. ಸೊ 5ನೇ ಒಂದು ಸಮ್ಮೇಳನ ಇದಾಗಿದೆ. ಬೀಮ್ಸ್ಟೆಕ್ ನೋಡೋದಾದರೆ ಇದು ಶ್ರೀಲಂಕಾ ಆತಿಥ್ಯವನ್ನು ವಹಿಸ್ತಕ್ಕಂಥ ಒಂದು ಪ್ರಮುಖ ಇದಾಗಿದೆ. ಅದರ ಜೊತೆಗೆ ಕೋಪ್ 27 27ನೇ ಆವೃತ್ತಿಯ ಕೋಪ್ ಸಮ್ಮೇಳನ ಈ ವರ್ಷ ಈಜಿಪ್ಟ್ನಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ನೋಡಿ, ಖೇಲೋ ಇಂಡಿಯಾ ರಾಷ್ಟ್ರೀಯ ಮಹಿಳಾ ಬಿಲ್ಲುಗಾರಿಕೆ ಒಂದು ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ? ಓಕೆ, ಖೇಲೋ ಇಂಡಿಯಾ ರಾಷ್ಟ್ರೀಯ ಮಹಿಳಾ ಬಿಲ್ಲುಗಾರಿಕೆ ಇದು ಜಮ್ಶೆಡ್ಪುರದಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು. ಇನ್ನು ಏಷ್ಯನ್ ಜೂನಿಯರ್ ಅಂಡರ್-20 ಪುರುಷರ ಮತ್ತು ಮಹಿಳೆಯರ, ಕೆಡಿಟ್ ಅಂಡರ್-17 ಪುರುಷ ಮತ್ತು ಮಹಿಳೆಯರ ಕ್ರೀಡೆಗಳು 2022ರಲ್ಲಿ ಆತಿಥ್ಯ ವಹಿಸ್ತಕ್ಕಂಥ ನಗರ ಭಾರತವಾಗಿದೆ ಈ ಎಲ್ಲ ಕ್ರೀಡೆಗಳಿಗೆ. ಅಷ್ಟೇ ಅಲ್ಲದೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆರಿ ಫೇಮಸ್ ಆಗಿರತಕ್ಕಂಥ ಫೈಡ್ ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ರಷ್ಯಾದಲ್ಲಿ ನಡಿಬೇಕಾಗಿತ್ತು. ಆದರೆ ಅಲ್ಲಿನ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಅಲ್ಲಿ ರಷ್ಯಾದಲ್ಲಿದ್ದ ಈ ಒಂದು ಕ್ರೀಡೆಯನ್ನು ರದ್ದುಗೊಳಿಸಿ ಭಾರತಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಕೊಟ್ಟಿದೆ. ಸೊ ಆ ಒಂದು ದೃಷ್ಟಿಯಿಂದಾಗಿ ಈ ವರ್ಷ 44ನೇ ಫೈಡ್ ಅಂತಾರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಚೆನ್ನೈನಲ್ಲಿ ನಡೆಯಲಿದೆ. ಭಾರತದ ಚೆನ್ನೈನಲ್ಲಿ ವಿಶ್ವ ಮೊಟ್ಟ ಮೊದಲ ಬಾರಿಗೆ ಭಾರತ ಈ ಫೈಡ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಭಾರತ ಆತಿಥ್ಯವನ್ನು ವಹಿಸಲಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಬ್ಯಾಂಕ್ ಸೊ ಯಾವ ಬ್ಯಾಂಕ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಿಗೆ 1 ವರ್ಷದೊಳಗೆ ಗೌರವ ಸ್ಥಾನಗಳನ್ನು ತೆಗೆದುಹಾಕಲು ನಿರ್ಧರಿಸಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ ನೋಡಿ, ರಿಸರ್ವ್ ಬ್ಯಾಂಕ್ ಗುರುವಾರ ನಗರ ವ್ಯವಹಾರ ಬ್ಯಾಂಕುಗಳಿಗೆ UCB ಬ್ಯಾಂಕ್ಗಳಿಗೆ ಛಾಯಾ ಪ್ರಾಧಿಕಾರದ ರಚನೆಗೆ ಕಾರಣವಾಗುವುದರಿಂದ ಬೋರ್ಡ್ ಮಟ್ಟದಲ್ಲಿ ಅಧ್ಯಕ್ಷ, ಗೌರವಾನ್ವಿತ ಮತ್ತು ಗ್ರೂಪ್ ಚೇರ್ಮನ್ನಂತಹ
ಯಾವುದೇ ಗೌರವ ಸ್ಥಾನ ಅಥವಾ ಶೀರ್ಷಿಕೆಯನ್ನು ರಚಿಸದಂತೆ ಕೇಳಿಕೊಂಡಿದೆ. 1 ವರ್ಷದೊಳಗೆ ಇಂತಹ ಹುದ್ದೆಗಳನ್ನು ತೆಗೆದುಹಾಕುವಂತೆ RBI ಈ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ. RBIನ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. RBIನ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್, RBI ಡೆಪ್ಯೂಟಿ ಗವರ್ನರ್ ಮಹೇಶ್ ಕುಮಾರ್ ಜೈನ್, ಎಂ ರಾಜೇಶ್ವರ್ ರಾವ್, ಮೈಕಲ್ ಪಾತ್ರ ಮತ್ತು TB ರವಿಶಂಕರ್ ಎಂಬತಕ್ಕಂಥವ್ರು. ಹಾಗಾದರೆ RBI ಸ್ಥಾಪನೆಯಾಗಿದ್ದು ಯಾವಾಗ ಅಂತ ನೋಡೋದಾದರೆ ನೋಡಿ, RBI ಏಪ್ರಿಲ್ 1, 1935ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಕಲ್ಕತ್ತಾದಲ್ಲಿ ಸ್ಥಾಪನೆಯಾಗುತ್ತೆ. ಓಕೆ, ಸೊ ಇದು ರಾಷ್ಟ್ರೀಕರಣಗೊಂಡಿದ್ದು ಜನವರಿ 1, 1949ರಲ್ಲಿ ಇದು ರಾಷ್ಟ್ರೀಕರಣಗೊಳ್ಳುತ್ತೆ. ಸೊ ಪ್ರಸ್ತುತ RBIನ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಸೊ ಇದು ಭಾರತದ ಅತ್ಯುನ್ನತ ಬ್ಯಾಂಕ್ ಆಗಿದೆ. ಯಾಕಂದರೆ ಇದು ನೋಡಿ, ಭಾರತದ ತಿರುವೆ ಮನೆಯಾಗಿ, ಕಟ್ಟಕಡೆಯ ಸಾಲದಾತನಾಗಿ, ವಿದೇಶಿ ವಿನಿಮಯ ಪಾಲಕನಾಗಿ, ಹಣಕಾಸು ಪೇಟೆಯ ನೇತಾರನಾಗಿ, ಸರ್ಕಾರದ ಬ್ಯಾಂಕ್ ಆಗಿ, ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಮುಖ ಬ್ಯಾಂಕ್ ಆಗಿದೆ. ಸೊ RBI ಇತ್ತೀಚೆಗೆ 2 ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ. ಒಂದನೇದು ವರ್ಣಿಕಾ ಇಂಕ್ ಅಂತ ಹೇಳ್ತೀವಿ. ವರ್ಣಿಕಾ ಇಂಕ್ ಎಂಬತಕ್ಕಂಥ ಒಂದು ಪ್ರಮುಖ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ. ಎಲ್ಲಿ ಎಂಬತಕ್ಕಂಥದ್ದು ನಿಮಗೆ ವೆರಿ ಮುಖ್ಯವಾಗಿರುತ್ತದೆ. ಎಲ್ಲೆಂದರೆ ಮೈಸೂರಿನಲ್ಲಿ ಸ್ನೇಹಿತರ, ನಮ್ಮ ಮೈಸೂರಿನಲ್ಲಿ ವರ್ಣಿಕಾ ಇಂಕ್ ಎಂಬತಕ್ಕಂಥ ಒಂದು ಪ್ರಮುಖ ಉತ್ಪಾದನಾ ಘಟಕವನ್ನು RBI ಸ್ಥಾಪನೆ ಮಾಡಿದೆ. ಅಷ್ಟೇ ಅಲ್ಲದೆ RBI ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು RBIH ಅಂತ ಹೇಳ್ತೀವಿ. ಸೊ RBIH ಅನ್ನು ಸ್ಥಾಪನೆ ಮಾಡಿದೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಇವೆರಡು ಮಾರ್ಚ್ ತಿಂಗಳಲ್ಲಿ ಬಂದಿರತಕ್ಕಂಥವು. ಅಂದರೆ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಅಂತ ಹೇಳ್ತೀವಿ. ಸೊ ಈ ಒಂದು ಘಟಕವನ್ನು ಬೆಂಗಳೂರಿನಲ್ಲಿ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ RBI ಸ್ಥಾಪನೆ ಮಾಡಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಅಷ್ಟೇ ಅಲ್ಲದೆ RBI ಇತ್ತೀಚೆಗೆ ಪೀಪಲ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಒಂದು ಬ್ಯಾಂಕ್ನ ಪರವಾನಗಿಯನ್ನು ರದ್ದು ಮಾಡಿದೆ ಅಲ್ಲಿ. ಸೊ ಇದು ಕೂಡ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಇಂಡಿಯಾ ಟುಡೇ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ಪ್ರತಿ ವರ್ಷ ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಾಗಾದರೆ 2022ರ ವಿಶ್ವ ಪುಸ್ತಕ ಮತ್ತು ನೋಡಿ ಇಲ್ಲಿ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ. ಓಕೆ, ಸೊ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇಯನ್ನು 2022ರ ಥೀಮ್ ಏನು ಅಂತ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ನೋಡಿ, ಇಲ್ಲಿ ನೀವು ಸರಿಯಾಗಿ ಗಮನಿಸಬೇಕು. ಇಲ್ಲಿ ವಿಶ್ವ ಪುಸ್ತಕ ದಿನ ಅಂತ ಬಂದರೆ ಮಾರ್ಚ್ 3 ಏನಿದೆ, ಮಾರ್ಚ್ 3ನ್ನು ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ. ಓಕೆ, ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ಸ್ ಡೇ ಅಂತ, ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ಸ್ ಡೇ ಅಂದರೆ ಇದು ಏಪ್ರಿಲ್ 23 ಆಗಿರುತ್ತದೆ. ಏಪ್ರಿಲ್ 23ರಂದು ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಈ ದಿನದ ಥೀಮ್ ಏನು ಅಂತ ನೋಡೋದಾದರೆ ಆಪ್ಷನ್ ನಂಬರ್ 1 ಸರಿಯಾದಂಥ ಉತ್ತರವಾಗಿದೆ. ರೀಡ್ ಸೊ ಯು ನೆವರ್ ಫಿಲ್ ಲಾ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಹಾಗಾದರೆ ಈ 3 ಥೀಮ್ಗಳು ಯಾವುದು ಅಂತ ನೋಡೋದಾದರೆ ನೋಡಿ, ಕೊಲಾಬರೇಷನ್ ಎಂಬತಕ್ಕಂಥದ್ದು ನಿನ್ನೆ ತಾನೇ ಹೇಳಿದ್ದೀನಿ. ನೋಡಿ, ನಾವು ಪ್ರತಿ ವರ್ಷ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಏಪ್ರಿಲ್ 21, ಓಕೆ, ಏಪ್ರಿಲ್ 21ರಂದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ದಿನದ ಥೀಮೇ ಕೊಲಾಬರೇಷನ್, ಓಕೆ, ಸಹಕಾರ ಅಂತ ಹೇಳ್ತೀವಿ. ಸೊ ಈ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನದ ವಾರ ಅಂತ ನೋಡೋದಾದರೆ ಸೊ ಆಗಸ್ಟ್ 15ರಿಂದ 21ರವರೆಗೂ ಇರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇನ್ನು ನೋಡಿ, ಲಿಫ್ಟ್ ಯುವರ್ ವಾಯ್ಸ್ ಎಂಬತಕ್ಕಂಥದ್ದು ಇದು ಈ ವರ್ಷದ ವಿಶ್ವ ಧ್ವನಿ ದಿನ ಸ್ನೇಹಿತರೆ. ವಿಶ್ವ ಧ್ವನಿ ದಿನದ ಥೀಮ್ ಆಗಿದೆ. ಇದನ್ನು ಏಪ್ರಿಲ್ 16ರಂದು ಪ್ರತಿ ವರ್ಷ ವಿಶ್ವ ಧ್ವನಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ, ಏಪ್ರಿಲ್ 16. ಸೊ ಈ ದಿನದ ಥೀಮ್ ಲಿಫ್ಟ್ ಯುವರ್ ವಾಯ್ಸ್ ಅಂತಕ್ಕಂಥದ್ದು. ಹಾಗಾದರೆ ನೋಡಿ, ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಅಂತಕ್ಕಂಥದ್ದು ನೋಡಿ ಪ್ರತಿ ವರ್ಷ ಏಪ್ರಿಲ್ 7, ಓಕೆ, ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ದಿನದ ಥೀಮ್ ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಎಂಬತಕ್ಕಂಥದ್ದು ಈ ದಿನದ ಥೀಮ್ ಆಗಿದೆ. ಏನೋ ವೆರಿ ಮುಖ್ಯವಾಗಿ ನೀವು ಗಮನಿಸಬೇಕು, ಏಪ್ರಿಲ್ 22ರಂದು ನಾವು ವಿಶ್ವ ಭೂಮಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ಏಪ್ರಿಲ್ 22 ವಿಶ್ವ ಭೂಮಿ ದಿನ, ವರ್ಲ್ಡ್ ಅರ್ತ್ ಡೇ. ಸೊ ಈ ವರ್ಷದ ನಮ್ಮ ಥೀಮ್ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಎಂಬತಕ್ಕಂಥದ್ದು. ಓಕೆ, ಸೊ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಅಂದರೆ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ ಅಂತ, ಅಂದರೆ ನಮ್ಮ ಒಂದು ಗ್ರಹದಲ್ಲಿ ಹೂಡಿಕೆ ಮಾಡಿ ನಮ್ಮ ರಾಜ್ಯೋದಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ.
ನೋಡಿ, ಇದನ್ನು ಇಂಡಿಯಾ ಟುಡೇ ಪೇಪರಲ್ಲಿ ನೀಡಿರ್ತಕ್ಕಂಥದ್ದು ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ ಅಂತ ಹೇಳ್ತೀವಿ. ಓಕೆ, ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಏಪ್ರಿಲ್ 23ರಂದು. ನೋಡಿ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಏನಿದೆ, ಇದನ್ನು 1995ರಲ್ಲಿ ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದೆ. ಓಕೆ, ನೋಡಿ, ಈ ಒಂದು ದಿನದ ಉದ್ದೇಶ ಏನಂದರೆ, ಫೇಮಸ್ ರೈಟರ್ ಆಗಿರ್ತಕ್ಕಂಥ ಸರ್ವಾಂಟಿಸ್ ಅವರ ಜನ್ಮದಿನದಾಗಿರ್ತಕ್ಕಂಥ ಏಪ್ರಿಲ್ 23ರಂದು ಈ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಭೂ ದಿನ 2022ರ ಥೀಮ್ ಏನು ಅಂತ. ಸೊ ಇದಕ್ಕೆ ನಾನು ಆಗಲೇ ಹೇಳಿದಂತೆ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ ಎಂಬತಕ್ಕಂಥದ್ದು ಈ ವರ್ಷದ 2022ರ ವರ್ಲ್ಡ್ ಅರ್ತ್ ಡೇ ಥೀಮ್ ಆಗಿದೆ. ಅಂದರೆ ನೋಡಿ, ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಎಂಬತಕ್ಕಂಥದ್ದು. ಓಕೆ, ಸೊ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಇನ್ನು ನೋಡಿ, ಇಲ್ಲಿ ಈ ಒಂದು ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 22ರಂದು ಆಚರಣೆ ಮಾಡ್ತೀವಿ. 1970ರಿಂದ ಈ ದಿನವನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆಚರಿಸಲಾಯಿತು ಮೊಟ್ಟ ಮೊದಲ ಬಾರಿಗೆ. ಇನ್ನು 1969ರಲ್ಲಿ ಸಾಂಟಾ ಬಾರ್ಬರಾ ತೈಲ ಸೋರಿಕೆಯ ವಿರುದ್ಧ 20 ಮಿಲಿಯನ್ ಜನರು ಪ್ರತಿಭಟಿಸಿದರು. 2009ರಲ್ಲಿ ವಿಶ್ವಸಂಸ್ಥೆಯು ಏಪ್ರಿಲ್ 22ನ್ನು ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಎಂದು ಗೊತ್ತುಪಡಿಸಿತು. ಈ ವರ್ಷದ ಥೀಮ್ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ ಎಂಬುದಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಫ್ರೆಂಡ್ಸ್, ನೋಡಿ, ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, BGBS 2022ರ ಶೃಂಗಸಭೆ ಅಂದರೆ ಬೆಂಗಾಲ್ ಗ್ಲೋಬಲ್ ಬಿಸಿನೆಸ್ ಶೃಂಗಸಭೆ ಸಮಯದಲ್ಲಿ ಯಾವ ರಾಜ್ಯವು 3.42 ಲಕ್ಷ ಕೋಟಿ ಮೌಲ್ಯದ ಹೂಡಿಕೆ ಪ್ರಸ್ತಾವನೆಗೆ ಸ್ವೀಕರಿಸಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪಶ್ಚಿಮ ಬಂಗಾಳ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಕ್ವಶನ್ ಏನು ಗೊತ್ತಾ, ಇಲ್ಲಿ ನಿಮಗೆ ಬೆಂಗಾಲ್ ಗ್ಲೋಬಲ್ ಬಿಸಿನೆಸ್ ಶೃಂಗಸಭೆ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ. ಸೊ ಇಲ್ಲಿ ವಿವರಣೆ ಕೊಡಲ್ಲ. BGBS ಅಂತ ಅಷ್ಟೇ ಕೇಳ್ತಾರೆ. ಸೊ ಈ ಒಂದು ಶೃಂಗಸಭೆ 2022ರಲ್ಲಿ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆದಿದೆ ಅಂತ. ಸೊ ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ ಆಗಿರುತ್ತದೆ. ಪಶ್ಚಿಮ ಬಂಗಾಳ ಇದು 6ನೇ ಆವೃತ್ತಿಯಾಗಿದೆ. 6 ವರ್ಷಗಳಿಂದ ಈ ಒಂದು ಆವೃತ್ತಿಯನ್ನು ನಡೆಸಿಕೊಂಡು ಬಂದಿದೆ. ಈ 6 ವರ್ಷದ ಅವಧಿಯಲ್ಲಿ 3.42 ಲಕ್ಷ ಕೋಟಿ ಮೌಲ್ಯದ ಹೂಡಿಕೆಯನ್ನು ಈ ವರ್ಷ ಇದು ಪಡ್ಕೊಂಡಿದೆ. ಸೊ ಇಷ್ಟು ದೊಡ್ಡದ ಮೊತ್ತವನ್ನು ಬಾಂಗ್ಲಾದೇಶ ಬೇರೆ ದೇಶಗಳಿಂದ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇದೇ ಮೊದಲು ಎಂಬತಕ್ಕಂಥ ಮಾಹಿತಿಯನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರತಕ್ಕಂಥ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಸೊ ಈ ಒಂದು ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ಕೇಳಬಹುದು. ಸೊ ಆ ದೃಷ್ಟಿಯಿಂದ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದಾಗಿ. ಹಾಗಾದರೆ ಈ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ನೋಡೋದಾದರೆ ನೋಡಿ, ಪ್ರಸ್ತುತ ಇದು ಸ್ಥಾಪನೆಯಾಗಿದ್ದು ಜನವರಿ 1, 1950. ಓಕೆ, ಜನವರಿ 1, 1950ರಲ್ಲಿ ಸ್ಥಾಪನೆಯಾಗಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಗಿದ್ದಾರೆ. ಸೊ ಇನ್ನು ಇದರ ಒಂದು ಯಾವುದು ರಾಜಧಾನಿ ಯಾವುದು ಅಂದರೆ ಕೋಲ್ಕತ್ತಾ ಆಗಿದೆ. ಕೋಲ್ಕತ್ತಾ ಯಾವ ನದಿಯ ದಡದ ಮೇಲಿದೆ ಅಂತ ಸುಮಾರು ಸರಿ ಎಕ್ಸಾಮ್ ಕೇಳಿದರೆ, ಸೊ ಹೂಗ್ಲಿ ನದಿಯ ದಡದ ಮೇಲೆ ಕೋಲ್ಕತ್ತಾ ಇದೆ. ಸೊ ಇಲ್ಲಿ ಅತಿ ಮುಖ್ಯವಾಗಿ ನಮಗೆ ಏನು ಕಂಡು ಬರುತ್ತದೆ ಅಂದರೆ ಸುಂದರ್ಬನ್ ಕಾಡುಗಳು ಕಂಡು ಬರ್ತವೆ ಸ್ನೇಹಿತರೆ ಇಲ್ಲಿ. ಸೊ ಅತ್ಯಂತ ಪ್ರಮುಖವಾಗಿ ಸುಮಾರು ಸರಿ ಎಕ್ಸಾಮಿಗೆ ಕೇಳಿದ್ದಾರೆ ಸುಂದರ್ಬನ್ಸ್ ಕಾಡುಗಳು. ಸೊ ಓಕೆ, ಇವು ಕೇಳಿದ್ದಾರೆ. ಮತ್ತು ಇಲ್ಲಿ ಇದು ಒಂದು ವೆಟ್ಲ್ಯಾಂಡು ಕೂಡ ಹೌದು, ಇದು ಒಂದು ನ್ಯಾಷನಲ್ ಪಾರ್ಕು ಕೂಡ ಹೌದು. ಓಕೆ, ಸೊ ಈ 3 ಇದನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಒಂದು ನ್ಯಾಷನಲ್ ಪಾರ್ಕ್ ಹೌದು, ವೆಸ್ಟ್ಲ್ಯಾಂಡು ಹೌದು. ಜೊತೆಗೆ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದೆ ಅಂತ ಸುಮಾರು ಸರಿ ಎಕ್ಸಾಮಲ್ಲೂ ಕೇಳಿದ್ದಾರೆ. ಓಕೆ, ಸೊ ಇದು ಛೋಟಾ ನಾಗಪುರ ಪ್ರಸ್ಥಭೂಮಿ ಅಂದರೆ ಸೊ ಇದು 3 ರಾಜ್ಯಗಳಲ್ಲಿ ಹಬ್ಬಿದೆ. ಯಾವುದಂದರೆ ಪಶ್ಚಿಮ ಬಂಗಾಳದಲ್ಲಿದೆ, ಜಾರ್ಖಂಡ್ ಇದೆ ಮತ್ತು ಛತ್ತೀಸ್ಗಢ. ಈ 3 ರಾಜ್ಯಗಳಲ್ಲಿ ಈ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಇದೆ. ಈ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲೇ ದಾಮೋದರ ನದಿ ಕಂಡು ಬರ್ತದೆ ಸ್ನೇಹಿತರೆ. ಈ ದಾಮೋದರ ನದಿ ಅತ್ಯಂತ ಖನಿಜಗಳ ಆಗ್ರಹ ಅಂತ ಕರಿತೇವೆ. ಅಂದರೆ ಇಲ್ಲಿ ಹಲವಾರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಜಪಾನ್, ಜರ್ಮನಿ, ಅಮೇರಿಕಾವನ್ನು ಒಳಗೊಂಡಂಥ ಪ್ರಮುಖ ಕೈಗಾರಿಕೆಗಳು ಈ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತವೆ. ಯಾಕಂದರೆ ಅಲ್ಲಿ ಅತ್ಯಂತ ಮುಖ್ಯವಾಗಿ ಅತ್ಯಂತ ಖನಿಜಗಳ ಆಗರ ಅದಾಗಿದೆ. ಸೊ ಈ ದಾಮೋದರ ನದಿ ಏನಿದೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ನಡುವೆ ಕಂಡು ಬರುತ್ತದೆ. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ನದಿಯ ವಿರುದ್ಧ ಒಪ್ಪಂದ ಏರ್ಪಟ್ಟಿದೆ. ಅದು ಯಾವುದಂದರೆ ತೀಸ್ತಾ ನದಿ. ಓಕೆ, ತೀಸ್ತಾ
ಈ ತೀಸ್ತಾ ನದಿ ಏನಿದೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಒಪ್ಪಂದಕ್ಕೆ ಏರ್ಪಟ್ಟಿದೆ ಇದು. ಇನ್ನು ಇಲ್ಲಿ ಏನಿದೆ ಇಲ್ಲಿ ಒಂದು ಗಂಗಾ ನದಿ ಬಂದು ಇಲ್ಲಿ ಡಿವೈಡ್ ಆಗಿ ಎರಡು ಮತ್ತು ಹೂಗ್ಲಿ ಮತ್ತು ಪದ್ಮಾವತಿ ಅಂತಕ್ಕಂಥ ಹೆಸರಿನಿಂದ ಮುಂದೆ ಬಾಂಗ್ಲಾದೇಶಕ್ಕೆ ಬಂದು ಅಲ್ಲಿಂದ ಬಂಗಾಳಕೊಲ್ಲಿಯನ್ನು ಸೇರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಹಾಗಾದ್ರೆ ನೋಡಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಒಂದು ಮಾಹಿತಿ ಇದಾಗಿತ್ತು. ಸೊ ನೋಡಿ, ಮಮತಾ ಅಟ್ ಬೆಂಗಾಲ್ ಬಿಸಿನೆಸ್ ಸಮಿಟ್, ಬೆಂಗಾಲ್ ಗಾಟ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ವರ್ತ್ 3,42 lakh crore. ಓಕೆ, 3.42 lakh crore. ಇದು ನೋಡಿ, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಇಲ್ಲಿ 37 ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಪತ್ರಕ್ಕೆ 37 ವಿವಿಧ ಯೋಜನೆಗಳ ತಿಳುವಳಿಕೆ ಪತ್ರಕ್ಕೆ ಇಲ್ಲಿ ಅವರು ಒಪ್ಪಂದವನ್ನು ಹಾಕಿಕೊಂಡಿದ್ದಾರೆ. ನೋಡಿ, ಈ ಬಾರಿಯ 2 ದಿನಗಳ ಬಂಡವಾಳ ಜಾಗತಿಕ ವ್ಯಾಪಾರ ಶೃಂಗಸಭೆಯಲ್ಲಿ ರಾಜ್ಯವು 3.42 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಪ್ರಸ್ತಾವವನ್ನು ಪಡೆದುಕೊಂಡಿದೆ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ತಿಳಿಸಿದ್ದಾರೆ. ಸೊ ಇದು 6 ಶೃಂಗಸಭೆಗಳಲ್ಲಿ ಅತ್ಯಧಿಕವಾಗಿರತಕ್ಕಂಥ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಸೊ ಈ ಎಕ್ಸಾಮ್ನ ದೃಷ್ಟಿಯಿಂದ ಇಷ್ಟೇ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಆ ಒಂದು ದೃಷ್ಟಿಯಿಂದಾಗಿ BGBS ಶೃಂಗಸಭೆ ಪಶ್ಚಿಮ ಬಂಗಾಳ ಆ ಒಂದು ವಹಿಸಿದೆ. ಇಲ್ಲಾಂದರೆ ಕೋಲ್ಕತ್ತಾದಲ್ಲಿ ನ್ಯೂ ಟೌನ್ ಅಂತ ಪ್ರದೇಶದಲ್ಲಿ ನಡೆದಿದೆ. ಸೊ 137 ತಿಳುವಳಿಕೆ ಪತ್ರಗಳಿಗೆ ಇಲ್ಲಿ ಸಹಿ ಹಾಕಲಾಗಿದೆ. ನೋಡಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಮಮತಾ ಬ್ಯಾನರ್ಜಿ ಜಗದೀಪ್ ಧನ್ಕರ್ ಅಂತಕ್ಕಂಥವ್ರು ಪಶ್ಚಿಮ ಬಂಗಾಳದ ಪ್ರಸ್ತುತ ರಾಜ್ಯಪಾಲರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ರಾಜೀವ್ ಕುಮಾರ್ ಅವರನ್ನು ಯಾರು ಬದಲಿಸಿದ್ದಾರೆ? ನೋಡಿ, ಸಡನ್ ಆಗಿ ಯಾವುದೇ ಕಾರಣವಿಲ್ಲದೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರು ತಮ್ಮ ಹುದ್ದೆಗೆ ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ. ಸೊ ಇದರ ತರುವಾಯ ಈ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಭಾರತದ ಪ್ರಸ್ತುತ ಪ್ರಮುಖ ಹೆಸರಾಂತ ಅರ್ಥಶಾಸ್ತ್ರಜ್ಞರಾಗಿರತಕ್ಕಂಥ ಸುಮನ್ ಬೇರಿ. ಸೊ ಇವರು ಅರ್ಥಶಾಸ್ತ್ರಜ್ಞರು ಎಂಬುದು ನಿಮಗೆ ನೆನಪಿಟ್ಕೊಳ್ಳಿ. ಸುಮನ್ ಬೇರಿ ಈಗ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸೊ ಯಾವಾಗಲೂ ನೀತಿ ಆಯೋಗದ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅಂದರೆ ಪ್ರಸ್ತುತ ಈಗ ನರೇಂದ್ರ ಮೋದಿ ಅವರು ಇಲ್ಲಿನ ನೀತಿ ಆಯೋಗದ ಪ್ರಸ್ತುತ ಪ್ರಧಾನಮಂತ್ರಿಯಾಗಿದ್ದಾರೆ. ಯಾಕಂದರೆ ನೀತಿ ಆಯೋಗವನ್ನು 2015ರಲ್ಲಿ ಹೆಸರನ್ನು ಬದಲಾಯಿಸಿ ನೀತಿ ಆಯೋಗ ಅಂತಕ್ಕಂಥ ಹೆಸರಿಟ್ಟಿದ್ದಾರೆ. ಸೊ ಅಲ್ಲಿ ನೀತಿ ಆಯೋಗಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, CEO ಇರ್ತಾರೆ. ಪ್ರಸ್ತುತ CEO ಇವರು ಯಾರು? ಸೊ ಅಮಿತಾಬ್ ಕಾಂತ್ ಸ್ನೇಹಿತರೆ, ಅಮಿತಾಬ್ ಕಾಂತ್ ನೀತಿ ಆಯೋಗದ ಪ್ರಸ್ತುತ CEO ಮತ್ತು CEO ಆಗಿದ್ದಾರೆ. ಹಾಗಾದರೆ ಈ ನೀತಿ ಅಂದ್ರೇನು? ನೀತಿ ಅಂದರೆ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂಬತಕ್ಕಂಥದ್ದು ನೀತಿ ಆಯೋಗದ ವಿಸ್ತೃತ ರೂಪವಾಗಿದೆ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಯಾವಾಗಂದರೆ ಮಾರ್ಚ್ 15, 1950ರಲ್ಲಿ ಸ್ಥಾಪನೆಯಾಗಿದೆ. ಸೊ ಅದಕ್ಕಿಂತ ಮುಂಚೆ ಇದಕ್ಕಿದ್ದಂಥ ಹೆಸರೇನೆಂದರೆ ಯೋಜನಾ ಆಯೋಗ. ಯೋಜನಾ ಆಯೋಗವನ್ನು ಮೊದಲು ಮಾರ್ಚ್ 15, 1950ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಈ ಒಂದು ಯೋಜನಾ ಆಯೋಗವನ್ನು ಜನವರಿ 1, 2015ರಲ್ಲಿ ಜನವರಿ 1, 2015ರಲ್ಲಿ ನೀತಿ ಆಯೋಗ ಎಂಬತಕ್ಕಂಥ ಹೆಸರಿನಿಂದ ಒಂದು ಬದಲಾಯಿಸಲಾಯಿತು. ಸೊ ಇದು ನೀತಿ ಆಯೋಗದ ಸಂಪೂರ್ಣ ಮಾಹಿತಿಯಾಗಿದೆ. ನೋಡಿ, ರಾಜೀವ್ ಕುಮಾರ್ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರು. ಸರ್ಕಾರವು ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ ಮತ್ತು ಮೇ 1ರಿಂದ ಜಾರಿಗೆ ಬರುವಂತೆ ಹೆಸರಾಂತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಸುಮನ್ ಬೇರಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಿತು. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹೊರಡಿಸಿದ ಆದೇಶದ ಪ್ರಕಾರ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ರಾಜೀವ್ ಕುಮಾರ್ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ. ನೀತಿ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿ, ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಫ್ರೆಂಡ್ಸ್, ಇನ್ನು ಕ್ವಶನ್ ನಂಬರ್ 7 ನೋಡಿ. ಯಾವ ಸಂಸ್ಥೆಯು ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಕರಡು ಬ್ಯಾಟರಿ ವಿನಿಮಯ ನೀತಿಯನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ನೀತಿ ಆಯೋಗ. ನೀತಿ ಆಯೋಗ ಏನು ಮಾಡಿದೆ? ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಕರಡು ಬ್ಯಾಟರಿ ವಿನಿಮಯ ನೀತಿಯನ್ನು ಬಿಡುಗಡೆ ಮಾಡಿದೆ. ನೋಡಿ, ಸರ್ಕಾರಿ ಥಿಂಕ್ ಟ್ಯಾಂಕ್ ನೀತಿ ಆಯೋಗವು ಕರಡು ಬ್ಯಾಟರಿ ವಿನಿಮಯ ನೀತಿಯನ್ನು ಸಿದ್ಧಪಡಿಸಿದೆ. ಮುಖ್ಯವಾಗಿ ಕಾರಣ ಏನಂದರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮತ್ತು ಒಂದು ತ್ರಿಚಕ್ರ ವಾಹನಗಳ ಎಲೆಕ್ಟ್ರಿಕ್ ರಿಕ್ಷಾಗಳಲ್ಲಿ ಬ್ಯಾಟರಿ ಸ್ವಾಪಿಂಗ್ ಅಳವಡಿಕೆಯನ್ನು ಬೆಂಬಲಿಸಲು ಇದನ್ನು ಜಾರಿಗೆ ತರಲಾಗಿದೆ.
ನೀತಿಯ ಅಡಿಯಲ್ಲಿ ನೀತಿ ಆಯೋಗ ಬದಲಾಯಿಸಬಹುದಾದ ಬ್ಯಾಟರಿಗಳೊಂದಿಗೆ ಎಲೆಕ್ಟ್ರಿಕ್ ವಾಹನಗಳಿಗೆ ಅಂದರೆ ಇವಿಗಳ ಪ್ರೋತ್ಸಾಹವನ್ನು ನೀಡಲು ಪ್ರಸ್ತಾಪಿಸಿದೆ. ವಿನಿಮಯ ಮಾಡಬಹುದಾದ ಬ್ಯಾಟರಿಗಳನ್ನು ತಯಾರಿಸುವ ಕಂಪನಿಗಳಿಗೆ ಸಬ್ಸಿಡಿಗಳು, ಈ ಹೊಸ ಬ್ಯಾಟರಿ ಸೇವೆ ವ್ಯವಹಾರ ಮಾದರಿ ಮತ್ತು ಇಂಟರ್ ಆಪರೇಬಲ್ ಬ್ಯಾಟರಿಗಳನ್ನು ಮಾನದಂಡಗಳು ಇತ್ಯಾದಿ ಇದಕ್ಕೆ ಅನ್ವಯಿಸುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ 8ನೇ ಕ್ವಶನ್, ಯಾವ ನಗರವು ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವೀನ್ಯತೆ ಶೃಂಗಸಭೆ 2022 ಓಕೆ ಗ್ಲೋಬಲ್ ಆಯುಷ್ ಇನ್ನೋವೇಷನ್ ಸಮಿಟ್ 2022. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಗಾಂಧಿನಗರ. ಗಾಂಧಿನಗರದಲ್ಲಿ 2022 ಗ್ಲೋಬಲ್ ಆಯುಷ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ನೋವೇಷನ್ ಸಮಿಟ್ 2022 ಆಯೋಜನೆ ಆಗ್ತಾ ಇದೆ. ಸೊ ಈ ಒಂದು ಮಾಹಿತಿಯನ್ನು ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೊಟ್ಟಿದ್ದರು ನೋಡಿ. PM ಟು ಇನಾಗರೇಟ್ ಗ್ಲೋಬಲ್ ಆಯುಷ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ನೋವೇಷನ್ ಸಮಿಟ್ ಇನ್ ಗಾಂಧಿನಗರ April 20. ಇಲ್ಲಿ ಮಾಹಿತಿ ನೋಡಿ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಗಾಂಧಿನಗರದಲ್ಲಿರುವ ಮಹಾತ್ಮ ಮಂದಿರದಲ್ಲಿ ಜಾಗತಿಕ ಆಯುಷ್ ಹೂಡಿಕೆ ಮತ್ತು ನಾವೀನ್ಯತೆ ಶೃಂಗಸಭೆ 2022 ಉದ್ಘಾಟಿಸಿದ್ದಾರೆ. 3 ದಿನಗಳ ಸಮ್ಮೇಳನವು ಪ್ರಮುಖ ನೀತಿ ನಿರೂಪಕರು, ಉದ್ಯಮಿಗಳು, ಹೂಡಿಕೆದಾರರು, ಸ್ಟಾರ್ಟ್ಅಪ್ಗಳು ಮತ್ತು ಇತರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರನ್ನು ನಾವೀನ್ಯತೆಯನ್ನು ಚರ್ಚಿಸಲು ಮತ್ತು ಭಾರತವು ಉದ್ಯಮಶೀಲತೆಗೆ ಜಾಗತಿಕ ಆಯುಷ್ ತಾಣವಾಗುವುದು ಹೇಗೆ ಎಂದು ಚರ್ಚಿಸಲು ಈ ಒಂದು ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ತರಹದ ಕ್ವಶನ್ಗಳು ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಈ ಶೃಂಗಸಭೆಗಳು ಯಾವ್ಯಾವ ಮತ್ತು ಸಮಿಟ್ಗಳಾಗಿರ್ಬೋದು ಎಲ್ಲೆಲ್ಲಿ ನಡೆದಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರಿ. ಸೊ ಮುಂದೊಂದು ದಿನ ಎಷ್ಟು ಸಮಿಟ್ಗಳಿದ್ದಾವೆ, ಎಲ್ಲಿ ನಡೆಯುತ್ತೆ ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿಯ ಪ್ರಶಸ್ತಿಗಳನ್ನು ಯಾವ ಘಟಕಗಳು ವ್ಯಕ್ತಿಗಳಿಗೆ ನೀಡಲಾಗಿದೆ? ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬಿ, ಜಿಲ್ಲೆಗಳು, ಅನುಷ್ಠಾನ ಘಟಕಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳು. ಸೊ ಈ ಎಲ್ಲ ಒಂದು ಘಟಕಗಳಿಗೆ ಪ್ರಧಾನಮಂತ್ರಿಯ ಪ್ರಶಸ್ತಿಗಳನ್ನು ಇತ್ತೀಚೆಗೆ ನೀಡಿ ಗೌರವಿಸಲಾಗಿದೆ. ಯಾವ ವಿಭಾಗದಲ್ಲಿ? ಸಾರ್ವಜನಿಕ ಆಡಳಿತದ ಶ್ರೇಷ್ಠತೆಗಾಗಿ. ಸೊ ನೋಡಿ, ನಾಗರಿಕ ಸೇವೆಗಳ ದಿನದ ಸಂದರ್ಭದಲ್ಲಿ ನಾಗರಿಕ ಸೇವೆಗಳ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂದರೆ ನೋಡಿ April 21 ನಾವು ಸಿವಿಲ್ ಸರ್ವಿಸ್ ಡೇ ಅಥವಾ ನಾಗರಿಕ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾರ ಒಂದು ಇದಂದರೆ ಭಾರತದ ಉಕ್ಕಿನ ಮನುಷ್ಯನೆಂದೇ ಹೆಸರು ಪಡೆದಿರತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭಾರತದಲ್ಲಿ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಯಾಕಂದರೆ ಸಿವಿಲ್ ಸರ್ವಿಸ್ ಸೇವೆಗಳಿಗೆ ಅಡಿಪಾಯ ಹಾಕಿದಂತಹ ಭಾರತದ ಮೊಟ್ಟ ಮೊದಲಿಗೆ ಅವರಾಗಿದ್ದಾರೆ. ಸೊ ಬ್ರಿಟಿಷ್ ಕಾಲದಲ್ಲಿ ಅಂತ ಬಂದರೆ ವಾರನ್ ಹೆಸ್ಟಿಂಗ್ ಬರ್ತಾರೆ. ಸೊ ಬಂಗಾಳದ ಪ್ರಪ್ರಥಮ ಗವರ್ನರ್ ಜನರಲ್ ಅವರು ವಾರನ್ ಹೆಸ್ಟಿಂಗ್. ಸೊ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸಿವಿಲ್ ಸರ್ವಿಸ್ಗಳನ್ನು ಪ್ರಸ್ತಾಪನೆ ಮಾಡ್ತಾರೆ. ಬಟ್ ಅಲ್ಲಿ ಮುಂದೆ ಬರ್ತಕ್ಕಂಥ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಸೊ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ನಡೆಸ್ತಾರೆ ಇಲ್ಲಿ. ಸೊ ಭಾರತದಲ್ಲಿ ಅಟ್ ಪ್ರೆಸೆಂಟ್ ಭಾರತದಲ್ಲಿ ಸಿವಿಲ್ ಸೇವೆಗಳ ಪಿತಾಮಹ ಯಾರು ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಅವರ ಒಂದು ಪ್ರಯುಕ್ತವಾಗಿ April 21 ನಾವು ನಾಗರಿಕ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ಒಂದು ದಿನದ ಸಂದರ್ಭದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸಾಮಾನ್ಯ ನಾಗರಿಕರ ಕಲ್ಯಾಣಕ್ಕಾಗಿ ಜಿಲ್ಲೆಗಳು, ಅನುಷ್ಠಾನ ಘಟಕಗಳು ಮತ್ತು ಕೇಂದ್ರ ರಾಜ್ಯ ಸಂಸ್ಥೆಗಳು ಮಾಡಿದ ಅಸಾಧಾರಣ ಕೆಲಸವನ್ನು ಗುರುತಿಸಲು ಅವುಗಳನ್ನು ಸ್ಥಾಪಿಸಲಾಗಿದೆ. 5 ಗುರುತಿಸಲಾದ ಆದ್ಯತಾ ಕಾರ್ಯಕ್ರಮಗಳಿಗೆ ಮತ್ತು ಸಾರ್ವಜನಿಕ ಆಡಳಿತ ಅಥವಾ ಸೇವೆಗಳ ವಿತರಣಾ ಇತ್ಯಾದಿ ಕ್ಷೇತ್ರಗಳಲ್ಲಿನ ಆವಿಷ್ಕಾರಗಳಿಗಾಗಿ ಒಟ್ಟು 16 ಪ್ರಶಸ್ತಿಗಳನ್ನು ಈ ವರ್ಷ ನೀಡಿ ಗೌರವಿಸಲಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಇಂಗ್ಲೀಷ್ ಭಾಷಾ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತಾರೆ? ಸೊ ಇಂಗ್ಲೀಷ್ ಭಾಷಾ ದಿನ. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ April 23. ನೋಡಿ, ಅಗ್ರಗಣ್ಯ ಒಂದು ಸಾಹಿತಿಯಾಗಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಮರಣದ ದಿನ ಮತ್ತು ಜನನದ ದಿನದ ಈ ಒಂದು ಪ್ರಯುಕ್ತ ಅಂದರೆ April 23 ಇವರ ಜನನ ಮತ್ತು ಮರಣದ ದಿನಾಂಕವಾಗಿರುವುದರಿಂದ
ಈ ದಿನವನ್ನು ವಿಶ್ವದಾದ್ಯಂತ ಇಂಗ್ಲೀಷ್ ಭಾಷಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ನೋಡಿ, ಮಾಹಿತಿ ಪ್ರಕಾರ ಇಂಗ್ಲೀಷ್ ಲ್ಯಾಂಗ್ವೇಜ್ ಡೇ 2022 ಮಾಹಿತಿ ಪ್ರಕಾರ ಪೇಪರಲ್ಲಿ ನೋಡಿ, ಇಂಗ್ಲೀಷ್ ಭಾಷೆ ದಿನವನ್ನು ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ಇದನ್ನು ಸಾಂಪ್ರದಾಯಿಕವಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಜನ್ಮದಿನ ಮತ್ತು ಮರಣದ ದಿನಾಂಕವಾಗಿ ಆಚರಿಸಲಾಗುತ್ತದೆ. ಈ ದಿನವು ಗ್ಲೋಬಲ್ ಕಮ್ಯುನಿಕೇಷನ್ಸ್ ಇಲಾಖೆಯಿಂದ 2010ರ ಉಪಕ್ರಮವಾದ ಫಲಿತಾಂಶವಾಗಿದೆ ಇದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ 11th ಕ್ವಶನ್ ನೋಡಿ, 11ನೇ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗಂಗಾ ಕ್ವಿಸ್ಟ್ 2022 ಯಾವ ಮಿಷನ್ ಅಡಿಯಲ್ಲಿ ನಡೆಯುತ್ತದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡಿ, ಬಿ ಸರಿಯಾದಂಥ ಉತ್ತರ. ನೋಡಿ, ಶುದ್ಧ ಗಂಗಾ ಸ್ವಚ್ಛತೆಗಾಗಿ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಈ ಒಂದು ಗಂಗಾ ಕ್ವಿಸ್ಟ್ 2022 ಎಂಬತಕ್ಕಂಥ ಮಿಷನನ್ನು ಪ್ರಾರಂಭಿಸಲಾಗಿದೆ. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ನೋಡಿ, ಟ್ರೀ ಕ್ರೇಜ್ ಫೌಂಡೇಶನ್ ಜೊತೆಗೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ 2019ರಲ್ಲಿ ಆನ್ಲೈನ್ ರಸಪ್ರಶ್ನೆಯಾದ ಗಂಗಾ ಕ್ವಿಸ್ಟ್ ಅನ್ನು ಪ್ರಾರಂಭಿಸಿತು. ಏಪ್ರಿಲ್ 7ರಂದು ಪ್ರಾರಂಭವಾದ ರಸಪ್ರಶ್ನೆಗೆ ಕೊನೆಯ ದಿನಾಂಕ ಮೇ 22 ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡ್ತವೆ. ಸೊ ಅದೇ ದಿನದ ಪ್ರಯುಕ್ತವಾಗಿ ಜೂನ್ 5, 2022ರಂದು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಲೈವ್ ಕ್ವಿಜ್ ಜೊತೆಗೆ ವಿಜೇತರನ್ನು ಘೋಷಿಸಲಾಗುತ್ತದೆ. ಗಂಗಾ ಕ್ವಿಜ್ 2022 ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಶುದ್ಧ ಗಂಗಾ ರಾಷ್ಟ್ರೀಯ ಮಿಷನ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಪಿನ್ಕ್ಲುವೇಷನ್ ಎಂಬುದು ಯಾವ ಬ್ಯಾಂಕ್ನಿಂದ ಪ್ರಾರಂಭಿಸಲಾದ ಹಣಕಾಸು ಸೇರ್ಪಡೆ ಉಪಕ್ರಮವಾಗಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 3 ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ನೋಡಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ತನ್ನ ಹಣಕಾಸು ಸೇರ್ಪಡೆ ಉಪಕ್ರಮಗಳನ್ನು ಸರಿಯಾಗಿ ಜೋಡಿಸುವ ಉದ್ದೇಶದಿಂದ ಪಿನ್ಕ್ಲುವೇಷನ್ ಎಂಬತಕ್ಕಂಥ ಒಂದು ಯೋಜನೆಯ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸೊ ಈ ತರಹದ ಉಪಕ್ರಮಗಳು ಎಕ್ಸಾಮ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪಿನ್ಕ್ಲುವೇಷನ್ ಟು ಎನ್ಕರೇಜ್ ಸ್ಟಾರ್ಟಪ್ ಟು ಡೆವಲಪ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ. ಸೊ ಇದನ್ನು ದಿ ಹಿಂದೂ ಪೇಪರಲ್ಲಿ ನೀಡಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಇದಾಗಿದೆ ಫ್ರೆಂಡ್ಸ್. ನೋಡಿ, ಸರ್ಕಾರಿ ಸ್ವಾಮ್ಯದ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನೋಡಿ, ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುತ್ತೆ, ಇದೊಂದು ಸರ್ಕಾರಿ ಸ್ವಾಮ್ಯದ ಆಗಿದ್ದೆ. ಸೊ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥದ್ದು ಸರ್ಕಾರಿ ಸ್ವಾಮ್ಯದ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗುರುವಾರ ಒಂದು ಪಿನ್ಕ್ಲುವೇಷನನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಹಣಕಾಸು ತಂತ್ರಜ್ಞಾನ ಫಿನ್ಟೆಕ್ ಸ್ಟಾರ್ಟಪ್ ಸಮುದಾಯಗಳೊಂದಿಗೆ ಸಹಯೋಗಿಸಲು ಜಂಟಿ ಉಪಕ್ರಮವು ಹಣಕಾಸಿನ ಸೇರ್ಪಡೆಗಾಗಿ ಪರಿಹಾರವನ್ನು ಸಹ ರಚಿಸಲು ಮತ್ತು ಆವಿಷ್ಕರಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಓಕೆ, ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ CEO ಪ್ರಸ್ತುತ ಯಾರಂದರೆ ಜಿ ವೆಂಕಟರಾಮು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 13ನೇ ಕ್ವಶನ್ನು ನೋಡಿ, ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳು SDGs. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ SDGs ಅಂದರೆ. ಸೊ ಅದರ ಮೇಲೆ ಯುನಿಸೆಫ್ ಇಂಡಿಯಾದೊಂದಿಗೆ ಯಾವ ಸಂಸ್ಥೆಯು ಪಾಲುದಾರಿಕೆಯನ್ನು ಹೊಂದಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 2 ನೀತಿ ಆಯೋಗ. ನೋಡಿ, ನೀತಿ ಆಯೋಗ ಮತ್ತು ಯುನಿಸೆಫ್ ಏನಿದೆ ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ ಮಕ್ಕಳಿಗಾಗೇ ಇರತಕ್ಕಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಮೇಲೆ ಕೇಂದ್ರೀಕರಿಸುವ ಉದ್ದೇಶದಿಂದಾಗಿ ಭಾರತದ ನೀತಿ ಆಯೋಗವು ಮತ್ತು ಯುನಿಸೆಫ್ ಏನಿದೆ ಒಂದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತವೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ನೋಡಿ, ಸರ್ಕಾರದ ಚಿಂತಕ ಚಾವಡಿ ಅಂತ ಹೇಳಿ ಕರಿತೀವಿ ಈ ನೀತಿ ಆಯೋಗವನ್ನು. ಸರ್ಕಾರದ ಚಿಂತಕರ ಚಾವಡಿ ಅಲ್ಲಿ ಎಲ್ಲ ಮಾಹಿತಿ ಭಾರತದಲ್ಲಿ ಏನು ನಡೆಯುತ್ತೆ, ಸೊ ಯಾವುದೇ ಒಂದು ಉತ್ಸವ ಆಗಿರ್ಬೋದು, ಸಂವತ್ಸರ ಆಗಿರ್ಬೋದು, ಇಲ್ಲ ಒಂದು ಕಾರ್ಯಕ್ರಮವಾಗಿರ್ಬೋದು, ಎಲ್ಲ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗ. ಆಜಾದಿ ಅಂದರೆ ಸ್ವಾತಂತ್ರ್ಯೋತ್ಸವ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಂತ ಹೇಳ್ತೀವಿ. ಆಜಾದ್ ಚಂದ್ರಶೇಖರ್ ಅಂತ, ಆಜಾದ್ ಅಂದರೆ ಸ್ವಾತಂತ್ರ್ಯ ಅಂತ. ಸೊ ಈ ಒಂದು 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳೆಲ್ಲ ನೀತಿ ಆಯೋಗದಿಂದ ಪ್ರಸ್ತುತಪಡಿಸತಕ್ಕಂಥ ಪ್ರಮುಖ ಕಾರ್ಯಕ್ರಮಗಳಾಗಿರ್ತವೆ. ಓಕೆ, ಈ ನೀತಿ ಆಯೋಗವನ್ನು ಸರ್ಕಾರದ ಚಿಂತಕರ ಚಾವಡಿ ಅಂತ ಕರಿತೀವಿ. ಈ ನೀತಿ ಆಯೋಗ ಮತ್ತು ಯುನಿಸೆಫ್ ಇಂಡಿಯಾ
ಮಕ್ಕಳ ಮೇಲೆ ಕೇಂದ್ರೀಕರಿಸುವಲ್ಲಿ ಯುನಿಸೆಫ್ ಇಂಡಿಯಾ ಅಂತಕ್ಕಂಥದ್ದಲ್ಲಿ ನೆನಪಿಸಿಕೊಳ್ಳಬೇಕು. ಸೊ ಯುನಿಸೆಫ್ನ ಒಂದು ಅಂಗಸಂಸ್ಥೆ ಇಂಡಿಯಾದಲ್ಲೂ ಇದೆ. ಇದು ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಉದ್ದೇಶದಿಂದ ಹೇಳಿಕೆಗೆ ಸಹಿ ಮಾಡಿವೆ. ನೋಡಿ, ಭಾರತದ ಮಕ್ಕಳ ಸ್ಥಿತಿ, ಬಹು ಆಯಾಮದ ಮಕ್ಕಳ ಅಭಿವೃದ್ಧಿಯಲ್ಲಿನ ಸ್ಥಿತಿ ಮತ್ತು ಪ್ರವೃತ್ತಿಗಳು ಕುರಿತು ಮೊದಲ ವರದಿಯನ್ನು ಪ್ರಾರಂಭಿಸಲು ಸರ್ಕಾರದ ಚೌಕಟ್ಟನ್ನು ಔಪಚಾರಿಕಗೊಳಿಸಲು ಪ್ರಾರಂಭಿಸಿದ. ಓಕೆ, ಇನ್ನು 14ನೇ ಕ್ವಶನ್ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಈ ಒಂದು ಕ್ವಶನ್ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ಸ್ಪೇಸ್ ಎಕ್ಸ್ ಕಂಪನಿ ಇತ್ತೀಚೆಗೆ ಡ್ಯಾಶ್ಗೂ ಹೆಚ್ಚು ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಹೆಚ್ಚು ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಫ್ಲೋರಿಡಾದಿಂದ ಕಡಿಮೆ ಭೂಮಿಯ ಕಕ್ಷೆಗೆ ಉಡಾಯಿಸಿದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ 53. ನೋಡಿ, ಇತ್ತೀಚೆಗೆ ಸ್ಪೇಸ್ ಎಕ್ಸ್ ಕಂಪನಿ ಏನಿದೆ 53ಕ್ಕೂ ಹೆಚ್ಚು ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಕಡಿಮೆ ಭೂಮಿ, ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತೀವಿ. ಲೋ ಅರ್ತ್ ಆರ್ಬಿಟ್ ಫ್ರಮ್ ಫ್ಲೋರಿಡಾ, ಇಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ ಇವನ್ನ ಒಂದು ಉಡಾವಣೆ ಮಾಡಿದೆ. ಸ್ಟಾರ್ಲಿಂಕ್ ಉಪಗ್ರಹಗಳು ಇವಾಗಿವೆ. ನೋಡಿ, ಇದನ್ನು ಎಕನಾಮಿಕ್ಸ್ ಟೈಮ್ಸ್ ಪೇಪರ್ ಒಂದು ಮಾಹಿತಿ ಆಗಿತ್ತು. ಸೊ ಮಾಹಿತಿ ಪ್ರಕಾರ ನೋಡಿ, ಸ್ಪೇಸ್ ಎಕ್ಸ್ ಫ್ಲೋರಿಡಾದಿಂದ ಕಡಿಮೆ ಭೂಮಿಯ ಕಕ್ಷೆಗೆ 53 ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇದನ್ನು ಫಾಲ್ಕನ್ 9ರ ಮೊದಲ ಹಂತವು ಯಶಸ್ವಿಯಾಗಿ ಭೂಮಿಗೆ ಮರಳಿತು ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿ ನೆಲೆಗೊಂಡಿರುವ ಜಸ್ಟ್ ರೀಡ್ ಟು ಡಿಸ್ಕ್ರಿಪ್ಷನ್ ಡ್ರೋನ್ ಹಡಗಿನಲ್ಲಿ ಇಳಿಯಿತು. ಸ್ಟಾರ್ಲಿಂಕ್ ಒಂದು ಉಪಗ್ರಹ ಆಧಾರಿತ ಜಾಗತಿಕ ಇಂಟರ್ನೆಟ್ ವ್ಯವಸ್ಥೆಯಾಗಿದ್ದು ಸ್ಪೇಸ್ ಎಕ್ಸ್ ವರ್ಷಗಳಿಂದ ನಿರ್ಮಿಸುತ್ತದೆ. ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಾಸ್ಕ್ ಪ್ರಧಾನ ಕಚೇರಿ ಹಥಾರ್ನ್ನಲ್ಲಿದೆ. ಹಥಾರ್ನ್ ಕ್ಯಾಲಿಫೋರ್ನಿಯಾದಲ್ಲಿದೆ. ಕ್ಯಾಲಿಫೋರ್ನಿಯಾ ಯುನೈಟೆಡ್ ಸ್ಟೇಟ್ಸಲ್ಲಿದೆ. ಸೊ ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಡಿ, ಜೊತೆಗೆ ಕಾಮೆಂಟನ್ನು ಮಾಡೋದು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.